ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ರೆಗ್ಯುಲರ್ ಬೇಲ್ ಭಾಗ್ಯ. ಜಾಮೀನು ಭರವಸೆ ಮೂಡಿಸಿದ ಸಿ.ವಿ. ನಾಗೇಶ್ ವಾದ. ಜಾಮೀನು ಸಿಗುತ್ತೆ ಎನ್ನುವ ಭರವಸೆಯಲ್ಲಿ ಡಿಫೆನ್ಸ್. ರೇಣುಕಾ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇ ಇಲ್ಲ, ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ, ಕಾಕಿ ಹೇಳಿದ್ದೆಲ್ಲ ಸುಳ್ಳು, ಸಿ.ವಿ. ನಾಗೇಶ್ ಪ್ರಬಲ ವಾದ. ಜಾಮೀನು ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಡಿಫೆನ್ಸ್. ಯಾಕಂತಂದರೆ ಸಿ.ವಿ. ನಾಗೇಶ್ ಅವರ ವಾದವನ್ನು ನೋಡಿ ಆ ಥರ ಅಂದ್ಕೊಂಡಿದ್ದಾರೆ. ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ. ದರ್ಶನ್ ವಿರುದ್ಧದ ಪೊಲೀಸರ ತನಿಖೆ ಶುದ್ಧ ಸುಳ್ಳು, ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವ ಅಂಶಗಳು ಸುಳ್ಳು, ಇರೋ ಸತ್ಯವೇ ಬೇರೆ, ದಾಖಲಿಸಿರುವುದೇ ಬೇರೆ ಎಂಬ ವಾದ. 7 ರಿಮ್ಯಾಂಡ್ ಅರ್ಜಿ ಹಾಕಿದ್ದಾರೆ, ಒಂದು ಸಾಕ್ಷಿ ಕೂಡ ಉಲ್ಲೇಖವಿಲ್ಲ. 1300 ಪುಟಗಳ 2ನೇ ಚಾರ್ಜ್ ಶೀಟ್ನಲ್ಲಿಯೂ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಆರೋಪಿ ದರ್ಶನ್ ಆರೋಗ್ಯ ಸದ್ಯ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆ ಎದುರಾಯಿತು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರವನ್ನು ಕೊಡ್ತಾರೆ. ಆರೋಪಿ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ಗೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಪ್ರಶ್ನೆ. ಮಧ್ಯಂತರ ಜಾಮೀನು ಕಥೆ ಏನಾಯಿತು, ಆಪರೇಷನ್ ಏನಾಯಿತು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರ ಕೊಡ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ, BP ವೇರಿಯೇಷನ್ ಆಗ್ತಾ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತೇವೆ ಅಂತ, ಯಾವಾಗ ಆಪರೇಷನ್ ಅಂತ ರಿಪೋರ್ಟಲ್ಲಿ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಜಡ್ಜ್ ಕೇಳೇ ಬಿಟ್ಟರು ವಿಶ್ವಜಿತ್ ಶೆಟ್ಟಿ. ಏನಾಗಿದೆ, 45 ದಿವಸ ತಗೊಂಡ್ರಲ್ಲ, 30 ದಿವಸ ಆಗ್ತಾ ಬಂತಲ್ಲ, ಏನಾಯಿತು? ಇಲ್ಲ ಮಾಡ್ತಾರೆ, ಸ್ವಲ್ಪ BP ಸರಿ ಇಲ್ಲ, BP ಎಲ್ಲ ಕರೆಕ್ಟ್ ಆದ ನಂತರ ಮಾಡ್ತೀವಿ ಅಂತ. ಸೊ ಇದಕ್ಕೆ ಈಗ SPP ವಾದ ಯಾವ ರೀತಿ ಇರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗು. ಮೊನ್ನೆ ಅಂತೂ ಹೆಂಗಿದೆ ವಾದ ಅಂತಂದರೆ, ಇಂಥದ್ದೊಂದು ಆಗಲೇ ಇಲ್ಲ, ದರ್ಶನ್ ಅನ್ನೋಂಥ ವ್ಯಕ್ತಿಯೇ ಇರಲಿಲ್ಲ, ರೇಣುಕಾಸ್ವಾಮಿ ಅಂತ ವ್ಯಕ್ತಿಯೇ ಇರಲಿಲ್ಲ, ಅವನು ಬರಲಿಲ್ಲ, ಕೊಲೆ ಆಗಲಿಲ್ಲ, ರಕ್ತ, ದುಡ್ಡು, ಹೊಡೆತ ಎಲ್ಲವೂ ಇಲ್ಲ, ಇದೆಲ್ಲ ಚಿತ್ರಕಥೆ ಅನ್ನುವಂಥ ಅಷ್ಟು ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ನೀವು ಸುಮ್ಮನೆ ಆರಾಮಾಗಿದ್ದ ದರ್ಶನ್ ಅವರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದೀರಿ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಓಕೆ, ಈಗಲೂ ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ರೆಗ್ಯುಲರ್ ಬೇಲ್ ಭಾಗ್ಯ. ಜಾಮೀನು ಭರವಸೆ ಮೂಡಿಸಿದ ಸಿ.ವಿ. ನಾಗೇಶ್ ವಾದ. ಜಾಮೀನು ಸಿಗುತ್ತೆ ಎನ್ನುವ ಭರವಸೆಯಲ್ಲಿ ಡಿಫೆನ್ಸ್. ರೇಣುಕಾ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇ ಇಲ್ಲ, ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ, ಕಾಕಿ ಹೇಳಿದ್ದೆಲ್ಲ ಸುಳ್ಳು, ಸಿ.ವಿ. ನಾಗೇಶ್ ಪ್ರಬಲ ವಾದ. ಜಾಮೀನು ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಡಿಫೆನ್ಸ್. ಯಾಕಂತಂದರೆ ಸಿ.ವಿ. ನಾಗೇಶ್ ಅವರ ವಾದವನ್ನು ನೋಡಿ ಆ ಥರ ಅಂದ್ಕೊಂಡಿದ್ದಾರೆ. ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ. ದರ್ಶನ್ ವಿರುದ್ಧದ ಪೊಲೀಸರ ತನಿಖೆ ಶುದ್ಧ ಸುಳ್ಳು, ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವ ಅಂಶಗಳು ಸುಳ್ಳು, ಇರೋ ಸತ್ಯವೇ ಬೇರೆ, ದಾಖಲಿಸಿರುವುದೇ ಬೇರೆ ಎಂಬ ವಾದ. 7 ರಿಮ್ಯಾಂಡ್ ಅರ್ಜಿ ಹಾಕಿದ್ದಾರೆ, ಒಂದು ಸಾಕ್ಷಿ ಕೂಡ ಉಲ್ಲೇಖವಿಲ್ಲ. 1300 ಪುಟಗಳ 2ನೇ ಚಾರ್ಜ್ ಶೀಟ್ನಲ್ಲಿಯೂ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಆರೋಪಿ ದರ್ಶನ್ ಆರೋಗ್ಯ ಸದ್ಯ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆ ಎದುರಾಯಿತು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರವನ್ನು ಕೊಡ್ತಾರೆ. ಆರೋಪಿ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ಗೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಪ್ರಶ್ನೆ. ಮಧ್ಯಂತರ ಜಾಮೀನು ಕಥೆ ಏನಾಯಿತು, ಆಪರೇಷನ್ ಏನಾಯಿತು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರ ಕೊಡ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ, BP ವೇರಿಯೇಷನ್ ಆಗ್ತಾ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತೇವೆ ಅಂತ, ಯಾವಾಗ ಆಪರೇಷನ್ ಅಂತ ರಿಪೋರ್ಟಲ್ಲಿ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಜಡ್ಜ್ ಕೇಳೇ ಬಿಟ್ಟರು ವಿಶ್ವಜಿತ್ ಶೆಟ್ಟಿ. ಏನಾಗಿದೆ, 45 ದಿವಸ ತಗೊಂಡ್ರಲ್ಲ, 30 ದಿವಸ ಆಗ್ತಾ ಬಂತಲ್ಲ, ಏನಾಯಿತು? ಇಲ್ಲ ಮಾಡ್ತಾರೆ, ಸ್ವಲ್ಪ BP ಸರಿ ಇಲ್ಲ, BP ಎಲ್ಲ ಕರೆಕ್ಟ್ ಆದ ನಂತರ ಮಾಡ್ತೀವಿ ಅಂತ. ಸೊ ಇದಕ್ಕೆ ಈಗ SPP ವಾದ ಯಾವ ರೀತಿ ಇರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗು. ಮೊನ್ನೆ ಅಂತೂ ಹೆಂಗಿದೆ ವಾದ ಅಂತಂದರೆ, ಇಂಥದ್ದೊಂದು ಆಗಲೇ ಇಲ್ಲ, ದರ್ಶನ್ ಅನ್ನೋಂಥ ವ್ಯಕ್ತಿಯೇ ಇರಲಿಲ್ಲ, ರೇಣುಕಾಸ್ವಾಮಿ ಅಂತ ವ್ಯಕ್ತಿಯೇ ಇರಲಿಲ್ಲ, ಅವನು ಬರಲಿಲ್ಲ, ಕೊಲೆ ಆಗಲಿಲ್ಲ, ರಕ್ತ, ದುಡ್ಡು, ಹೊಡೆತ ಎಲ್ಲವೂ ಇಲ್ಲ, ಇದೆಲ್ಲ ಚಿತ್ರಕಥೆ ಅನ್ನುವಂಥ ಅಷ್ಟು ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ನೀವು ಸುಮ್ಮನೆ ಆರಾಮಾಗಿದ್ದ ದರ್ಶನ್ ಅವರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದೀರಿ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಓಕೆ, ಈಗಲೂ
ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ರೆಗ್ಯುಲರ್ ಬೇಲ್ ಭಾಗ್ಯ, ಜಾಮೀನು ಭರವಸೆ ಮೂಡಿಸಿದ ಸಿ.ವಿ. ನಾಗೇಶ್ ವಾದ, ಜಾಮೀನು ಸಿಗುತ್ತೆ ಎನ್ನುವ ಭರವಸೆಯಲ್ಲಿ ಡಿಫೆನ್ಸ್. ರೇಣುಕಾ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇ ಇಲ್ಲ, ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ, ಕಾಕಿ ಹೇಳಿದ್ದೆಲ್ಲ ಸುಳ್ಳು, ಸಿ.ವಿ. ನಾಗೇಶ್ ಪ್ರಬಲ ವಾದ. ಜಾಮೀನು ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಡಿಫೆನ್ಸ್. ಯಾಕಂತಂದರೆ ಸಿ.ವಿ. ನಾಗೇಶ್ ಅವರ ವಾದವನ್ನು ನೋಡಿ ಆ ಥರ ಅಂದ್ಕೊಂಡಿದ್ದಾರೆ, ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ. ದರ್ಶನ್ ವಿರುದ್ಧದ ಪೊಲೀಸರ ತನಿಖೆ ಶುದ್ಧ ಸುಳ್ಳು, ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವ ಅಂಶಗಳು ಸುಳ್ಳು, ಇರೋ ಸತ್ಯವೇ ಬೇರೆ, ದಾಖಲಿಸಿರುವುದೇ ಬೇರೆ ಎಂಬ ವಾದ. 7 ರಿಮ್ಯಾಂಡ್ ಅರ್ಜಿ ಹಾಕಿದ್ದಾರೆ, ಒಂದು ಸಾಕ್ಷಿ ಕೂಡ ಉಲ್ಲೇಖವಿಲ್ಲ, 1300 ಪುಟಗಳ 2ನೇ ಚಾರ್ಜ್ ಶೀಟ್ನಲ್ಲಿಯೂ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಆರೋಪಿ ದರ್ಶನ್ ಆರೋಗ್ಯ ಸದ್ಯ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆ ಎದುರಾಯಿತು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರವನ್ನು ಕೊಡ್ತಾರೆ. ಆರೋಪಿ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ಗೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಪ್ರಶ್ನೆ, ಮಧ್ಯಂತರ ಜಾಮೀನು ಕಥೆ ಏನಾಯಿತು, ಆಪರೇಷನ್ ಏನಾಯಿತು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರ ಕೊಡ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ, BP ವೇರಿಯೇಷನ್ ಆಗ್ತಾ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತೇವೆ ಅಂತ, ಯಾವಾಗ ಆಪರೇಷನ್ ಅಂತ ರಿಪೋರ್ಟಲ್ಲಿ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಜಡ್ಜ್ ಕೇಳೇ ಬಿಟ್ಟರು ವಿಶ್ವಜಿತ್ ಶೆಟ್ಟಿ, ಏನಾಗಿದೆ 45 ದಿವಸ ತಗೊಂಡ್ರಲ್ಲ, 30 ದಿವಸ ಆಗ್ತಾ ಬಂತಲ್ಲ, ಏನಾಯಿತು? ಇಲ್ಲ ಮಾಡ್ತಾರೆ, ಸ್ವಲ್ಪ BP ಸರಿ ಇಲ್ಲ, BP ಎಲ್ಲ ಕರೆಕ್ಟ್ ಆದ ನಂತರ ಮಾಡ್ತೀವಿ ಅಂತ. ಸೊ ಇದಕ್ಕೆ ಈಗ SPP ವಾದ ಯಾವ ರೀತಿ ಇರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗು. ಮೊನ್ನೆ ಅಂತೂ ಇದು ಹೆಂಗಿದೆ ವಾದ ಅಂತಂದರೆ, ಇಂಥದ್ದೊಂದು ಆಗಲೇ ಇಲ್ಲ, ದರ್ಶನ ಅನ್ನೋಂಥ ವ್ಯಕ್ತಿಯೇ ಇರಲಿಲ್ಲ, ರೇಣುಕಾಸ್ವಾಮಿ ಅಂತ ವ್ಯಕ್ತಿಯೇ ಇರಲಿಲ್ಲ, ಅವನು ಬರಲಿಲ್ಲ, ಕೊಲೆ ಆಗಲಿಲ್ಲ, ರಕ್ತ ದುಡ್ಡು ಹೊಡೆತ ಎಲ್ಲವೂ ಇಲ್ಲ, ಇದೆಲ್ಲ ಚಿತ್ರಕಥೆ ಅನ್ನುವಂಥ ಅಷ್ಟು ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ನೀವು ಸುಮ್ಮನೆ ಆರಾಮಾಗಿದ್ದ ದರ್ಶನ್ ಅವರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದೀರಿ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಓಕೆ, ಈಗಲೂ ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ರೆಗ್ಯುಲರ್ ಬೇಲ್ ಭಾಗ್ಯ, ಜಾಮೀನು ಭರವಸೆ ಮೂಡಿಸಿದ ಸಿ.ವಿ. ನಾಗೇಶ್ ವಾದ, ಜಾಮೀನು ಸಿಗುತ್ತೆ ಎನ್ನುವ ಭರವಸೆಯಲ್ಲಿ ಡಿಫೆನ್ಸ್. ರೇಣುಕಾ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇ ಇಲ್ಲ, ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ, ಕಾಕಿ ಹೇಳಿದ್ದೆಲ್ಲ ಸುಳ್ಳು, ಸಿ.ವಿ. ನಾಗೇಶ್ ಪ್ರಬಲ ವಾದ. ಜಾಮೀನು ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಡಿಫೆನ್ಸ್. ಯಾಕಂತಂದರೆ ಸಿ.ವಿ. ನಾಗೇಶ್ ಅವರ ವಾದವನ್ನು ನೋಡಿ ಆ ಥರ ಅಂದ್ಕೊಂಡಿದ್ದಾರೆ, ಪೊಲೀಸರು ಕೊಟ್ಟಿರುವ ಸಾಕ್ಷ್ಯ ನಂಬುವಂತಿಲ್ಲ. ದರ್ಶನ್ ವಿರುದ್ಧದ ಪೊಲೀಸರ ತನಿಖೆ ಶುದ್ಧ ಸುಳ್ಳು, ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವ ಅಂಶಗಳು ಸುಳ್ಳು, ಇರೋ ಸತ್ಯವೇ ಬೇರೆ, ದಾಖಲಿಸಿರುವುದೇ ಬೇರೆ ಎಂಬ ವಾದ. 7 ರಿಮ್ಯಾಂಡ್ ಅರ್ಜಿ ಹಾಕಿದ್ದಾರೆ, ಒಂದು ಸಾಕ್ಷಿ ಕೂಡ ಉಲ್ಲೇಖವಿಲ್ಲ, 1300 ಪುಟಗಳ 2ನೇ ಚಾರ್ಜ್ ಶೀಟ್ನಲ್ಲಿಯೂ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಆರೋಪಿ ದರ್ಶನ್ ಆರೋಗ್ಯ ಸದ್ಯ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆ ಎದುರಾಯಿತು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರವನ್ನು ಕೊಡ್ತಾರೆ. ಆರೋಪಿ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ಗೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಪ್ರಶ್ನೆ, ಮಧ್ಯಂತರ ಜಾಮೀನು ಕಥೆ ಏನಾಯಿತು, ಆಪರೇಷನ್ ಏನಾಯಿತು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಉತ್ತರ ಕೊಡ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ, BP ವೇರಿಯೇಷನ್ ಆಗ್ತಾ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತೇವೆ ಅಂತ, ಯಾವಾಗ ಆಪರೇಷನ್ ಅಂತ ರಿಪೋರ್ಟಲ್ಲಿ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಜಡ್ಜ್ ಕೇಳೇ ಬಿಟ್ಟರು ವಿಶ್ವಜಿತ್ ಶೆಟ್ಟಿ, ಏನಾಗಿದೆ 45 ದಿವಸ ತಗೊಂಡ್ರಲ್ಲ, 30 ದಿವಸ ಆಗ್ತಾ ಬಂತಲ್ಲ, ಏನಾಯಿತು? ಇಲ್ಲ ಮಾಡ್ತಾರೆ, ಸ್ವಲ್ಪ BP ಸರಿ ಇಲ್ಲ, BP ಎಲ್ಲ ಕರೆಕ್ಟ್ ಆದ ನಂತರ ಮಾಡ್ತೀವಿ ಅಂತ. ಸೊ ಇದಕ್ಕೆ ಈಗ SPP ವಾದ ಯಾವ ರೀತಿ ಇರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗು. ಮೊನ್ನೆ ಅಂತೂ ಇದು ಹೆಂಗಿದೆ ವಾದ ಅಂತಂದರೆ, ಇಂಥದ್ದೊಂದು ಆಗಲೇ ಇಲ್ಲ, ದರ್ಶನ ಅನ್ನೋಂಥ ವ್ಯಕ್ತಿಯೇ ಇರಲಿಲ್ಲ, ರೇಣುಕಾಸ್ವಾಮಿ ಅಂತ ವ್ಯಕ್ತಿಯೇ ಇರಲಿಲ್ಲ, ಅವನು ಬರಲಿಲ್ಲ, ಕೊಲೆ ಆಗಲಿಲ್ಲ, ರಕ್ತ ದುಡ್ಡು ಹೊಡೆತ ಎಲ್ಲವೂ ಇಲ್ಲ, ಇದೆಲ್ಲ ಚಿತ್ರಕಥೆ ಅನ್ನುವಂಥ ಅಷ್ಟು ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ನೀವು ಸುಮ್ಮನೆ ಆರಾಮಾಗಿದ್ದ ದರ್ಶನ್ ಅವರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದೀರಿ ಅನ್ನೋಂಥ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಓಕೆ, ಈಗಲೂ